ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 21 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ. ದಿವ್ಯಾ ಚಂದನ ಅವರದ್ಗೆ ಒಂದು ಆಧಾರ್ ಕಾರ್ಡ್ ನಂಬರ್ನ ಕಳಿಸಿರ್ತಾಳೆ ಚಂದನದ್ದು ಅಂತ. ಫುಲ್ ಖುಷಿಯಾಗಿಬಿಟ್ಟಿರ್ತಾಳೆ ಇವಳು. ಅದನ್ನು ಪ್ರಿಂಟೌಟ್ ತೆಗೆಸ್ಕೊಂಬರೋಣ ಅಂತ ಹೇಳಿ ಹರಿನ ಕರ್ಕೊಂಡು ಬಂದಿರ್ತಾಳೆ. ಇದು ಜೆರಾಕ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅಲ್ಲೇ ತೆಗೆಸ್ಕೊಳಕ್ಕೆ ಬಂದಿರ್ತಾಳೆ. ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಖುಷಿಯಾಗಿ. ಹರಿ ಮಾತ್ರ ಸಪ್ಪಗಿರ್ತಾನೆ. ಅವನಿಗೆ ಆಧಾರ್ ಕಾರ್ಡ್ ಸಿಕ್ಬಿಡುತ್ತಲ್ಲಪ್ಪ ಅಂತ ಬೇಜಾರಲ್ಲಿರ್ತಾನೆ. ಇನ್ನೇನು ಆಧಾರ್ ಕಾರ್ಡ್ ಸಿಕ್ಬಿಟ್ರೆ ಡೈವರ್ಸ್ ತೊಗೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಇವನಿಗೆ ಹೆದ್ರಿ ಹರಿ ಹೇಳ್ತಾನೆ, ಏನು ತುಂಬ ಖುಷಿಯಾಗಿದ್ದೀರಾ, ಇನ್ನು ಆಧಾರ್ ಕಾರ್ಡ್ ಸಿಕ್ಕಿಲ್ಲ, ಸ್ವಲ್ಪ ಬ್ರೇಕ್ ಹಾಕ್ಕೊಂಡಿರಿ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೇನು ಪ್ರಿಂಟೌಟ್ ತೆಗೆಸ್ಕೊಂಬರ್ತೀವಿ, ಆಧಾರ್ ನಂಬರೇ ಇರಬೇಕಾದ್ರೆ ಇನ್ನೇನಾಗುತ್ತೆ, ಇನ್ನೆಲ್ಲ ಜಾಬ್ ಹುಡುಕೋದು ಫಸ್ಟ್ ಕೆಲಸ ಏನು ಹೇಳಿ, ಆಧಾರ್ ನಂಬರ್ ಸಿಕ್ಕಿದ ತಕ್ಷಣವೇ ಅಂತ ಅಂದಾಗ ಇನ್ನೇನು ಜಾಬ್ ಹುಡುಕ್ತೀರಾ ಅಂತ ಹೇಳ್ತಾನೆ. ಫಸ್ಟ್ ಆಧಾರ್ ನಂಬರ್ ಬಂದ ತಕ್ಷಣವೇ ನಾವು ಇಬ್ಬರು ಮೊದಲು ಡೈವರ್ಸ್ ತೊಗೊಂಡ್ಬಿಡೋಣ ಅಂತ ಹೇಳ್ತಾನೆ. ಇವನಂತರೂ ಬ್ರೇಕ್ ಹಾಕಿ ಸೈಡಿಗೆ ನಿಲ್ಲಿಸ್ಬಿಡ್ತಾನೆ. ಫುಲ್ ಶಾಕ್ ಆಗಿಬಿಡುತ್ತೆ. ಎಲ್ಲಿಗೋದ್ರೂ ಅದನ್ನೇ ಮಾತಾಡ್ತಿರಲ್ಲಪ್ಪ ಅಂತ ಇವನು ಗೊಣಗ್ತಾ ಇರ್ತಾನೆ. ಏನು ಅಂದ್ರಿ ಅಂತ ಕೇಳ್ತಾಳೆ. ಏನೂ ಇಲ್ಲ ಅಂತ ಬೇಜಾರಲ್ಲಿ ಹೇಳ್ತಾನೆ. ಹೌದು, ಮತ್ತು ಇನ್ನೂ ತೊಂದರೆ ಆಗೋದು ಬೇಡ, ನಿಮ್ಮ ಮದುವೆ ಆಗಬೇಕು, ನನ್ನಿಂದ ನಿಮಗೆಲ್ಲ ಬೇಜಾರಾಗಬಾರ್ದು, ನಾನು ಇಷ್ಟು ದಿನ ನಿಮ್ಮ ಮನೇಲಿ ಇದ್ದಿದ್ದೇ ಹೆಚ್ಚು ಅಂತ ಹಾಗೆ ಹೀಗೆ ಹೇಳ್ತಾಳೆ. ಅದಕ್ಕೆ ಹರಿ ಬೈತಾನೆ. ಹಲೋ, ನೀವೇನು ನನ್ನ ಬಗ್ಗೆ ಯೋಚನೆ ಏನು ಮಾಡೋದು ಬೇಡ, ನನ್ನ ಜೀವನ ನಾನು ನೋಡ್ಕೋತೀನಿ, ನಾನೀಗ ಮದುವೆ, ನಮ್ಮ ಅಣ್ಣಂಗೆ ಮದುವೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ಕಾಳಜಿ ಬಿಡಿ, ಫಸ್ಟು ನೀವು ಜಾಬ್ ಹುಡ್ಕೊಂಡು ನಿಮ್ಮ ಕೆಲಸ ಏನಿದೆಯೋ ಅದು ನೋಡ್ಕೊಳ್ಳಿ ಅಂತ ಸಿಟ್ಟಲ್ಲಿ ಬೈತಾನೆ. ಅದಕ್ಕೆ ಅಯ್ಯೋ ನಾನೇನಂದೆ ಇವಾಗ ಅಂತ ಚಂದನ ಹೇಳ್ತಾಳೆ. ಆಯಿತು ನೋಡಿ, ಅಲ್ಲಿ ಬಂತು, ಹೋಗಿ ಪ್ರಿಂಟೌಟ್ ತೆಗೆಸ್ಕೊಂಬೋಗಿ ಅಂತ ಹೇಳಿ ಇಬ್ಬರು ಇಳ್ಕೊಂಡು ಹೋಗ್ತಾರೆ. ಸರಿ ಬನ್ನಿ ಆಯಿತು ಹೋಗೋಣ ಅಂತ ಹೇಳಿ ಇಬ್ಬರು ಹೋಗ್ತಾರೆ. ಅಲ್ಲಿ ಅಂಗಡಿ ಓನರ್ ಕೂತಿರ್ತಾನೆ. ಅವನಿಗೆ ಹೇಳ್ತಾರೆ ಆಧಾರ್ ನಂಬರು ಬಂತು ನೋಡಿ ತೊಗೊಳ್ಳಿ ಹೇಳಿ ಅಂತ ಹೇಳ್ತಾರೆ ಅವರು. ಇವಳಂತೂ ಫುಲ್ ಖುಷಿಯಾಗೇ ಬಿಟ್ಟಿರ್ತಾಳೆ. ಇನ್ನೇನಪ್ಪ ಆಧಾರ್ ಕಾರ್ಡ್ ಬಂತಲ್ಲ, ಇನ್ನು ಪ್ರಿಂಟೌಟ್ ಬಂತೇನೋ ಅಂತ ಪ್ರಿಂಟರಲ್ಲಿ ತಗೊಳಕ್ಕೆ ಹೋಗ್ತಾಳೆ. ಅಲ್ಯಾಕೆ ಮೇಡಮ್, ನಿಮ್ಮ ಮೊಬೈಲ್ಗೆ OTP ಬಂದಿರುತ್ತೆ ನೋಡಿ ಹೇಳಿ ಅಂತ ಅಂದಾಗ, ಹೌದಾ OTP ಯಾಕೆ ಬರುತ್ತೆ ಅಂತ ಹಾಗೆ ಹೀಗೆ ಕೇಳ್ತಾ ಇರ್ತಾಳೆ. ಹೌದು, ಮತ್ತು ಸುಮ್ಮನೆ ಆಧಾರ್ ಕಾರ್ಡ್ ನಂಬರ್ಗೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಮೇಡಮ್, ಪ್ರಿಂಟೌಟ್ ತೆಗೆದು ಅದು ಯಾರ್ದೋ ಅವರಿಗೆ OTP ಹೋಗುತ್ತೆ, ಆವಾಗಲೇ ನಾವು ಪ್ರಿಂಟೌಟ್ ತೆಗೆದು ಕೊಡೋದು ಆಗೋದು, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾನೆ. ಹರಿಯ ಅವಾಗಂತೂ ಫುಲ್ ಖುಷಿಯಾಗ್ಬಿಟ್ಟಿರ್ತಾನೆ. ಇನ್ನೇನಪ್ಪ ಇವರಿಗೆ ಆಧಾರ್ ಕಾರ್ಡ್ ಸಿಗೋದಿಲ್ಲ ಬಿಡು ಅಂತ ಖುಷಿಯಾಗ್ಬಿಡ್ತಾನೆ. ಆವಾಗ ನಿಮ್ಮದು ಇಲ್ಲ, ನಂದು ಸಿಮ್ ಕಳೆದೋಗ್ಬಿಟ್ಟಿದೆ, ಇನ್ನು ಬೇರೆ ಸಿಮ್ ಇರೋದು, ಈಗೇನು ಮಾಡೋಕ್ಕಾಗಲ್ವಾ ಅಂತ ಅಂದಾಗ, ಇಲ್ಲ ಅದು ಯಾರ ಹೆಸರಲ್ಲಿದೆಯೋ ಅವರಿಗೂ ಹೋಗಿರುತ್ತೆ, ನಿಮ್ಮ ತಂದೆಯವರ ಹೆಸರಲ್ಲಿ ಇದೆಯಲ್ಲ ಅವರಿಗೂ ಹೋಗಿರುತ್ತೆ ನೋಡಿ, ಅವ್ರ ಹತ್ರ OTP ಕೇಳಿ, ಇಲ್ಲಾಂದರೆ ಅವರೇ ಒಂದು ಲೆಟ್ರ್ ಬರ್ಕೊಡ್ಬೇಕು, ಏನೋ ಒಂದು ಹೇಳ್ತಾನೆ. ಹೌದಾ ಅಂತ ಹೋಗ್ತಾನೆ. ಈ ಕಡೆ ದಿವ್ಯಾ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಒಂದು OTP ಬರುತ್ತೆ. ಆವಾಗ ದಾಸ್ ಬಂದು ಕೂತ್ಕೋತಾನೆ. ಏನಾದರೂ ಆರ್ಡ್ರ್ ಮಾಡಿದ್ವಾ, ಏನೋ OTP ಬಂದಿದೆ ನೋಡಿ ಅಂತ ಹೇಳ್ತಾಳೆ. ಹೌದೌದು, ಆ ಗತಿಗೆಟ್ಟವಳಿಗೆ ನೀನು ಆಧಾರ್ ನಂಬರ್ ಕಳಿಸಿದೆಯಲ್ಲ ಅದು ನಿಂದಲ್ಲ, ಅಲ್ಲ ಅದು ನಿಂದೆ, ಅವಳ್ದಲ್ಲ ಅಂತ ಅಂದಾಗ ಅವಳು ಪ್ರಿಂಟೌಟ್ ತೆಗೆಸ್ಕೊಂಬರಕ್ಕೆ ಹೋಗಿರ್ತಾಳೆ. ಅದಕ್ಕೆ OTP ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಈ ಥರ ಏನಾದರೂ ನೀನು ಸಹಾಯ ಮಾಡಿದ್ದು ಗೊತ್ತಾದರೆ ಇನ್ನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಎದುರಿಸ್ಬಿಡ್ತಾನೆ. ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ಡೈವರ್ಸ್ ಎಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಬೈತಾಳೆ. ಹೌದು, ಮತ್ತು ಇದು ನಿನಗೆ ಚಿಕ್ಕ ವಿಷಯ ಆಗಿರ್ಬೋದು, ಅವಳು ನಮಗೆ ಅವಮಾನ ಮಾಡಿ ಹೋಗಿದ್ದಾಳೆ, ಇದು ನನಗೆ ದೊಡ್ಡ ವಿಷಯ ಅಂತ ಹೇಳ್ತಾನೆ. ಇವರಿಬ್ಬರು ಬಂದು ಕಾರಲ್ಲಿ ಕೂತ್ಕೋತಾರೆ, ಮಾತಾಡ್ತಾ ಇರ್ತಾರೆ. ಇನ್ನೇನು ಮೇಡಮ್ OTP ಸಿಗಲ್ವಾ, ಹಂಗೆ ಮಾತಾಡ್ತಾ ಇರ್ತಾರೆ. ಯಾಕೆ ಸಿಗಲ್ಲ, ನಂದು ಹಳೆ ನಂಬರ್ ಯಾರ ಹತ್ರನಾದರೂ ತೊಗೊಂಡಿರ್ತಾರಲ್ಲ, 3 ತಿಂಗಳಾಯಿತು ಅವ್ರು ತೊಗೊಂಡಿರ್ತಾರೆ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ OTP ಬಂದಿರುತ್ತೆ ಅಂತ ಹೇಳ್ತಾಳೆ. ಹೌದು ಮೇಡಮ್, ನಿಮ್ಮದು ದೊಡ್ಡ ತಲೆ, ಗುಡ್ ಅಂತ ಹೇಳ್ತಾನೆ. ಹೌದು, ಇವಾಗ ಕಾಲ್ ಮಾಡ್ತಾಳೆ ಹಳೆ ನಂಬರ್ಗೆ. ಅಲ್ಲಿ ಒಂದು ಮುದುಕ ಕಾಲ್ ಎತ್ತಾರೆ. ಎಳ್ನೀರು ಮಾರ್ತಾ ಇರ್ತಾರಲ್ಲ ಅವರು.
ಏನಮ್ಮ ಡೈಲಿ ಕಾಲ್ ಮಾಡಿ ನನಗೆ ತಲೆ ತಿಂತಾ ಇದೆಯಾ, ಲೋನ್ ಬೇಕಾ ಅಂತ. ನಿಂಗೆ ಗೊತ್ತಾಗಲ್ವಾ, ಎಷ್ಟು ಸರಿ ಹೇಳಿದ್ರು ಬೇಡ ಅಂದ್ರೂ ಪದೇ ಪದೇ ಮಾಡ್ತೀಯಾ ಅಂತ ಚಂದನಾಗೆ ಬೈದ್ಬಿಡ್ತಾರೆ. ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಂದು ಆಧಾರ್ ನಂಬರ್ಗೆ ನಿಮ್ಮದು ಫೋನ್ ನಂಬರ್ ಅಟ್ಯಾಚ್ ಆಗಿದೆ. ಮೊದಲು ನನ್ನ ನಂಬರ್ ಅದು, OTP ಬಂದಿದೆ ನೋಡಿ, ಹೇಳ್ತೀರಾ ಅಂತ ಅಂದಾಗ ಬೈದ್ಬಿಡ್ತಾನೆ. ನೀವು ಟಿ ವಿಲೆಲ್ಲ ನೋಡಿಲ್ವೇನಮ್ಮ ಅಂತ. ಆವಾಗ ಹರಿ ಇಸ್ಕೊಂಡು ಮಾತಾಡ್ತಾನೆ. ಚಂದನನೇ ಕೊಟ್ಬಿಡ್ತಾಳೆ. ಆ ಅಜ್ಜ ಬೈತಾ ಇರ್ತಾರೆ, ಅದಕ್ಕೆ ನೀವೇ ಮಾತಾಡಿ ಅಂತ ಚಂದನ ಹರಿಗೆ ಕೊಟ್ಬಿಡ್ತಾಳೆ. ತಾತ ಪ್ಲೀಸ್ ಇದು OTP ಬರುತ್ತೆ ಹೇಳ್ತೀರಾ ಅಂತ. ಇಬ್ರಿಗೂ ಚೆನ್ನಾಗಿ ಉಗಿದು ಬೈದು ಬಿಡ್ತಾರೆ. ನೀವಿಬ್ಬರು ಒಂದೇ ಕಳ್ಳರ ಗ್ಯಾಂಗ, ಹಾಗೆ ಹೀಗೆ ಅಂತ ಆ ತಾತ ಬೈತಾರೆ. OTP ಬಂದರೆ ಯಾರಿಗೂ ಶೇರ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ, ಕಳ್ಳರು ನೀವು ಅಂತ ಹೇಳಿ ಬೈದು ಇಟ್ಬಿಡ್ತಾರೆ. ಇವರಿಬ್ಬರು ಮುಖಕ್ಕೆ ಉಗಿಸ್ಕೊಂಡು ಇನ್ನು ಹಾಗೆ ಕೂತ್ಕೋತಾರೆ. ಈ ಕಡೆ ಚಂದನಗೆ ಕಾಲ್ ಬರುತ್ತೆ ಅವ್ರ ಅತ್ತಿಗೆಯಿಂದ. ಸಾರಿ ಚಂದು, OTP ಆಧಾರ್ ಕಾರ್ಡ್ ನಂಬರು ನಿಂದಲ್ಲ, ಅದು ನಂದು. ನಿಮ್ಮ ಅಣ್ಣಗೆ ಗೊತ್ತಾಗಿ ಅವರು ಈ ಥರ ಕೆಲಸ ಮಾಡಿರೋದು. ಸಾರಿ ಚಂದು, ನಿನಗೇನಾದರೂ ಮುಂದೆ ಸಹಾಯ ಮಾಡಿದರೆ ನನಗೆ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ದಪ್ತಾರಂತೆ. ಸಾರಿ ಚಂದು ಅಂತ ಹೇಳಿ ಇಟ್ಬಿಡ್ತಾಳೆ. ಅದಕ್ಕೆ ಅಂತ ಅಂದ್ರೂ ಕೇಳಿಸ್ಕೊಳೋದೇ ಇಲ್ಲ. ಗೊತ್ತಾಯ್ತಾ ಇವಾಗ ಅಂತ ಇರ್ತಾನೆ ಹರಿ. ಅದಕ್ಕೆ ಚಂದನನ್ನು ತುಂಬ ಸಿಟ್ಟಾಗಿರ್ತಾಳೆ. ಇವನು ಯಾರೋ ಅಣ್ಣ ನನಗೆ ಅಂತ ಚಂದನ ಬೇಜಾರಾಗಿ ಬೈಕೊತಾ ಇರ್ತಾಳೆ ಅವ್ರ ಅಣ್ಣನ. ಹೋಗಲಿ ಬಿಡಿ, ಇನ್ನೊಂದು ಯಾವುದೋ ಇರುತ್ತೆ, ಆ ದಾರಿ ಹುಡ್ಕೋಣ ಅಂತ ಕರ್ಕೊಂಡು ಹೋಗ್ತಾನೆ ಹರಿ. ಇಲ್ಲಿ ನನಗೆ ಗೊತ್ತಿರೋರು ಒಂದು ಆಫೀಸ್ ಥರ ಮಾಡ್ಕೊಂಡಿದ್ದಾರೆ, ಅಲ್ಲೇನಾದರೂ ಟ್ರೈ ಮಾಡೋಣ ಬನ್ನಿ, ಆಧಾರ್ ಕಾರ್ಡ್ ಸಿಗ್ಬೋದು, ಯಾವುದಾದ್ರೂ ಆಪ್ಷನ್ ಇದೆಯಾ ಅಂತ ಹೇಳ್ತಾರೆ ಅವರು ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಭಾರತಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಳು ತುಂಬ ಬೇಜಾರಾಗಿ ಅಳ್ಕೋತ ಕೂತಿರ್ತಾಳೆ. ಎಂಗೇಜ್ಮೆಂಟ್ ರಿಂಗ್ ನೋಡಿಕೊಂಡು ಅಲ್ಲಿ ಮುತ್ತು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಹೆಂಗಸು ಏನಪ್ಪ ಮುತ್ತು ಚೆನ್ನಾಗಿದೆಯಾ ಅಂತ ಕೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಇವಳು ಮಾವ ಅಂತ ಕರೀತಾಳೆ. ಅವನು ನೋಡ್ತಾನೆ, ಬೇಜಾರಾಗಿ ಹೋಗ್ಬಿಡ್ತಾನೆ. ಇವಳು ಅಷ್ಟೇ ಅಳ್ಕೊಂಡು ಬೇಜಾರಾಗಿ ಇನ್ನು ಹಾಗೆ ಕೂತ್ಕೊಂಡ್ಬಿಡ್ತಾಳೆ. ಇಬ್ಬರೂ ತುಂಬಾ ಬೇಜಾರಲ್ಲಿರ್ತಾರೆ. ಅವ್ರದ್ದು ಒಂದು ಸಾಂಗ್ ಪ್ಲೇ ಮಾಡ್ತಾರೆ. ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಲ್ಲಿ ಅವರಿಬ್ಬರು ಮೆಮೊರೀಸನ್ನು ಪ್ಲೇ ಮಾಡ್ತಾರೆ. ಅಲ್ಲಿಗೆ ಈ ಸೀನನ್ನು ಮುಗಿಸ್ತಾರೆ. ಇವನು ಹೋಗ್ಬಿಡ್ತಾನೆ. ನೆಕ್ಸ್ಟು ಹರಿ ಅಲ್ಲಿ ಒಂದು DTP ಸೆಂಟರ್ಗೆ ಕರ್ಕೊಂಬರ್ತಾನೆ. ಯಾವುದಾದ್ರೂ ಆಪ್ಷನ್ ಇದೆಯೋ ಅಂತಂದು ಆಧಾರ್ ನಂಬರ್ ತೆಗೆಸ್ಕೊಳೋದಕ್ಕೆ. ಇಲ್ಲಿನೂ ಅಷ್ಟೇ ಅವರೂ ಹೇಳ್ತಾರೆ, OTP ಬಂದ್ರೇ ಈ ಕೆಲಸ ಆಗೋದು, ಇಲ್ಲಾಂದರೆ ಆಗೋದಿಲ್ಲ ಮೇಡಮ್, ಸುಮ್ಮನೆ ತೆಗೆದುಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.